ನಮಸ್ಕಾರ. ಸಾಗರದ ಪ್ರತಿಷ್ಠಿತ ಭಾಗವತ್ ನರ್ಸಿಂಗ್ ಹೋಮ್ 4 ದಶಕಗಳನ್ನು ಕಳೆದಿದೆ. ಇದರ ಸಂಸ್ಥಾಪಕರು ಡಾಕ್ಟರ್ ರಾಮಚಂದ್ರ ಭಾಗವತ್, ಗೈನಕಾಲಜಿಸ್ಟ್. ಅವರ ಪತ್ನಿ ನಳಿನಾ ಭಾಗವತ್, ಫ್ಯಾಮಿಲಿ ಫಿಸಿಷಿಯನ್. ಈ ಆಸ್ಪತ್ರೆಯ ವಿಶೇಷ ಏನೆಂದರೆ 6 ಜನ ವೈದ್ಯರು ಒಂದೇ ಕುಟುಂಬದವರು. ಡಾಕ್ಟರ್ ಭಾಗವತ್ ಅವರ ಪುತ್ರ ವೈದ್ಯ ಕಿಶನ್ ಭಾಗವತ್ ಅವರು ಸುಪ್ರಸಿದ್ಧ ಆರ್ಥೋಪೆಡಿಕ್ ಸರ್ಜನ್. ಅವರ ಪತ್ನಿ ರಶ್ಮಿರಾವ್ ಅನಸ್ಥೆಸಿಸ್ಟ್. ಅವರ ಮಗಳು ಡಾಕ್ಟರ್ ಶ್ರಿಯಾ ಭಾಗವತ್, ಗೈನಕಾಲಜಿಸ್ಟ್. ಅಳಿಯ ಸುಮಂತ್ ಬಳಗೊಂಡಿ, ನ್ಯೂರಾಲಜಿಸ್ಟ್. 100 ಹಾಸಿಗೆಗಳ ಸೌಲಭ್ಯದೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ. ಪ್ರಪ್ರಥಮವಾಗಿ ಸಾಗರದ ಜನತೆಗೆ MRI ಮತ್ತು CT ಸ್ಕ್ಯಾನಿಂಗ್ ಸೌಲಭ್ಯವನ್ನು ಒದಗಿಸುತ್ತಿದೆ. ಈಗ ಬೇರೆ ಬೇರೆ ವಿಭಾಗದ ನುರಿತ ತಜ್ಞರನ್ನು ಆಸ್ಪತ್ರೆ ನಿಯೋಜಿಸಿಕೊಳ್ಳುತ್ತಿದೆ. ಈ ಕುಟುಂಬದ ಸದಸ್ಯರೆಲ್ಲರೂ ಸದಾ ನಗುತ್ತಾ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಕಾಣುವುದು ಬರೀ ರೋಗಿ ಮತ್ತು ಸಿಬ್ಬಂದಿಗಳನ್ನು ಮಾತ್ರವಲ್ಲ, ಅದೇ ರೀತಿ ಹೊಸದಾಗಿ ಸೇರ್ಪಡೆಯಾಗುವ ವೈದ್ಯರನ್ನು ಸ್ವಾಗತಿಸುವ ರೀತಿಯನ್ನು ತೋರಿಸುವ ಪರಿ ಈ ನನ್ನ ವಿಡಿಯೋದ ಉದ್ದೇಶ. 1 ತಿಂಗಳ ಹಿಂದಷ್ಟೇ ಡಾಕ್ಟರ್ ವಿನಾಯಕ ಹೆಗಡೆ ಅವರು ಈ ಆಸ್ಪತ್ರೆಗೆ ಸೇರ್ಪಡೆಯಾಗಿದ್ದಾರೆ. ಈ ದಿನ ನನ್ನ ಮಗ ಸುಮೇಧ S. ಹೆಬ್ಬಾರ್ ಮಕ್ಕಳ ತಜ್ಞನಾಗಿ ಈ ಕುಟುಂಬದ ವೈದ್ಯರ ಜೊತೆ ಒಬ್ಬನಾಗಲಿದ್ದಾನೆ. ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ. ಸಡಗರ ಸಂಭ್ರಮ. ಇವತ್ತು ನನ್ನ ಮಗ ಭಾಗವತ್ ನರ್ಸಿಂಗ್ ಹೋಮಲ್ಲಿ ಜಾಯಿನ್ ಆಗಿ ವೃತ್ತಿ ಜೀವನ ಸ್ಟಾರ್ಟ್ ಮಾಡ್ತಿದ್ದಾನೆ. ಎಲ್ಲ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಭಾಗವತ್ ಫ್ಯಾಮಿಲಿ. ಪುಣ್ಯ ಹಾಯ್. ಬಾಲಾಡ್ತೀಯಾ? ಗಣನಾನ್ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿದ್ಯವತೋ ಗಣೇಶಾಯ ನಮಃ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುವಾಗುಂಸಸ್ತನೂಭಿः ಯಶೇಮ ದೇವಹಿतं ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯನ್ತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಸಮಸ್ತಲೋಕಾಃ ಸುಖಿನೋ ಭವಂತು. ಸಮಸ್ತಲೋಕಾಃ ಸುಖಿನೋ ಭವಂತು. ಸಮಸ್ತಲೋಕಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಆಸ್ಪತ್ರೆಗೆ ಒಬ್ಬ ಯುವ ವೈದ್ಯ ಡಾಕ್ಟರ್ ಸುಮೇಧ್ ಅವರು ಬರ್ತಾ ಇದ್ದಾರೆ. ಸುಮೇಧ್ ಹೆಬ್ಬಾರ್ ಅವರು. ಭಾಗವತ್ ಆಸ್ಪತ್ರೆ ನಮ್ಮ ಚಿಹ್ನೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಬಿ ಅದರಲ್ಲಿ ಒಂದು ತಾಯಿ ಮತ್ತು ಮಗು ಚಿಹ್ನೆ ಇದೆ. ಸೊ ಇವತ್ತು ಆ ಚಿಹ್ನೆಗೆ ಅರ್ಥ ಬಂದಿದೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳ ಡಾಕ್ಟ್ರು ನಮ್ಮ ಸಾಗರದ ಜನತೆಗೆ ತುಂಬಾ ಅವಶ್ಯಕವಾಗಿರುವಂತಹ ಮಕ್ಕಳ ಡಾಕ್ಟರ್ ಅವಶ್ಯಕತೆ ಇತ್ತು. ಸೊ 24/7 ಅವೈಲೇಬಲ್ ಇರುವಂತಹ ಸಾಗರದವರೇ ಆದಂತಹ ಸುಮೇಧ್ ಹೆಬ್ಬಾರ್ ಅವರು ಇವತ್ತು ನಮ್ಮ ಭಾಗವತ್ ಆಸ್ಪತ್ರೆ ವೈದ್ಯರ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಸೊ
ಭಾಗವತ್ ಆಸ್ಪತ್ರೆಯ ಪರವಾಗಿ ಎಲ್ಲ ಸಿಬ್ಬಂದಿ ಪರವಾಗಿ ಅವರನ್ನು ಹಾಗೂ ಅವರ ಮನೆಯವರನ್ನು ತುಂಬ ಹೃದಯದಿಂದ ನಾವು ಸ್ವಾಗತಿಸ್ತೇವೆ. ನಮ್ಮ ಆಸ್ಪತ್ರೆಯಲ್ಲಿ ಹೊಸದಾಗಿ ಅವರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ಟ್ರೈನಿಂಗ್ ಅನ್ನ ತಗೊಂಡಿದ್ರು. ಅವರು ಅಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೇ ನಾವು ಕೇಳಿದ ಹಾಗೆ ಬಹಳ ಒಳ್ಳೆ ಹೆಸರನ್ನ ಗಳಿಸಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಸಾಗರದ ಜನತೆ ಇವರ ಸೇವೆಯನ್ನ ತಗೋಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಅದರ ಜೊತೆಗೆ ನಾವು ಇವರ ಬರೋದ್ರ ಜೊತೆಗೆ ಸಾಗರದಲ್ಲಿ ಹೊಸದಾಗಿ NICU ಶುರು ಮಾಡ್ತಾ ಇದ್ದೀವಿ, ಅಂದ್ರೆ ಮಕ್ಕಳ ತೀವ್ರ ನಿಗಾ ಘಟಕವನ್ನ. ಸೊ ಅದು ಮೊಟ್ಟ ಮೊದಲನೇದಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಡಾಕ್ಟರ್ ಸುಮೇಧ್ ಅವರು ಶುರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಎಲ್ಲರೂ ಕೂಡ ಅವರ ಸೇವೆಯನ್ನ ಸರಿಯಾಗಿ ತಗೋಬೇಕು, ಎಲ್ಲರೂ ಸಹಕರಿಸಬೇಕು ಅಂತ ನಮ್ಮ ಸಿಬ್ಬಂದಿಯವ್ರ ಜೊತೆ ನಮಗೆ ಕೇಳ್ಕೊಬೇಕು. ಸಾಯಿರಾಮ್, ನಿಮಗೆ ನಮ್ಮ ಊರಿಂದ ಪ್ರತಿಷ್ಠಿತ ಹಾಸ್ಪಿಟ್ಲ್ ಆದ ಭಾಗವತ್ ನರ್ಸಿಂಗ್ ಹೋಮು ಅಲ್ಲಿ ನನ್ನ ಮಗ ವೃತ್ತಿ ಜೀವನವನ್ನು ಶುರು ಮಾಡ್ತಾನೆ ಅನ್ನೋದೇ ನನಗೆ ತುಂಬ ಖುಷಿ. ಹಾಗೆ ಅವರೆಲ್ಲ ನಮಗೆ ಹೇಗೆ ಅಂತ ಹೇಳೋಕ್ಕಾಗಲ್ಲ, ನಮ್ಮದು ಅವ್ರದ್ದು ಸಂಬಂಧ ಬಂದ. ಅದಕ್ಕೆ ಅವ್ರು ನಮ್ಮನ್ನ ಕರೆದು ನಮಗೆ ನಮ್ಮ ಮಗನ ಕೊಟ್ಟಿದ್ದಾರೆ, ನೀನು ವೃತ್ತಿ ಮಾಡು ಅಂತೇಳಿ. ಆಮೇಲೆ ಮೇಡಮ್ಮು ನಡಿತಾ ಮೇಡಮ್ ಹೇಗೆ ಅಂದರೆ ನನಗೆ ಇವತ್ತಿಗೂ ಕಣ್ಣಿಗೆ ಕಾಣೋದು, ನಾನು ಸಣ್ಣ ಮಗನ್ನ ಸುಮೇಧನ್ನ ಅವ್ರ ಕಾಲ ಮೇಲೆ ಕೂರಿಸ್ಕೊಂಡಿದ್ದು ಇಲ್ಲಿ ದತ್ತ ಮಂದಿರದಲ್ಲಿ. ಅದೇ ಥರನೇ ನಮ್ಮ ಸಂಬಂಧ ಇನ್ನೂ ಚೆನ್ನಾಗಿದ್ದು, ನನ್ನ ಮಗ ಅವನ ಡ್ಯೂಟಿನ ಚೆನ್ನಾಗಿ ಮಾಡಿ ಜನತೆಗೆಲ್ಲ ಆರೋಗ್ಯದ ಬಗ್ಗೆ ಎಲ್ಲ ಅವನು ಎಲ್ಲರಿಗೂ ಒಳ್ಳೆ ಸೇವೆ ಕೊಡುವಂತಾಗಲಿ ಅಂತ ನಾನು ಕೇಳ್ಕೊಡ್ತೀನಿ. ಭಾಗವತ್ ಕುಟುಂಬದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ಅದೇ ಸರ್ಜಿ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದ ಮುಂಚೆನೇ ನಾನು ಫಸ್ಟ್ ಪೀಡಿಯಾಟ್ರಿಕ್ಸ್ ತೊಗೊಬೇಕಾ ಇಲ್ಲ ಅಂತಲೇ ಡೌಟ್ ಇತ್ತು. ಕಿಶನ್ ಸರ್ ಹತ್ರ ಅವಾಗ PG ಟೈಮಲ್ಲಿ ಏನು ಸರ್ ಕಮ್ಯುನಿಟಿ ಮೆಡಿಸಿನ್ ತೊಗೊಳೋದು ಪೀಡಿಯಾಟ್ರಿಕ್ಸ್ ತೊಗೊಳೋದು ಅಂತ ಡೌಟ್ ಇದ್ದಾಗ ಸರ್ ಜೊತೆಗೆ OPD ಕೂತ್ಕೊಂಡು ದಿನ ಅವಾಗಿಂದನೇ ಸ್ವಲ್ಪ ಕ್ಲಿನಿಕಲ್ ಇಲ್ಲ ಮಾಡ್ಬೋದು ಅಂತ. ಸೊ ಪೀಡಿಯಾಟ್ರಿಕ್ಸ್ ಮಾಡ್ತೀನಿ ಅಂದರೆ ಒಂದು ಕಿಶನ್ ಬಾಬು ಸರಿಗೆ ಗ್ರ್ಯಾಟಿಟ್ಯೂಡ್. ನೆಕ್ಸ್ಟು ಏನಂದರೆ ಮುಗಿಸಿ ಸರ್ ಇದೊಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಧನ್ಯವಾದಗಳು. ಸೊ ಒಳ್ಳೆ ಹೆಸರೇ ತರಬೇಕು ಅಂತ ಇದ್ದೀನಿ. ಮತ್ತೇನಂದರೆ ಒಳ್ಳೆ ಕುಟುಂಬಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ ಅಂತ ಥ್ಯಾಂಕ್ಸ್. ಈಗ ಎಲ್ಲರಿಗೂ ಸಿಹಿ ಅಂತ ಇದ್ದಾರೆ, ನೋಡಿದ್ರಲ್ಲ. ಎಲ್ಲ ಹಾಸ್ಪಿಟ್ಲಲ್ಲೂ ಈ ಥರ ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಭಾಗವತ್ ನರ್ಸಿಂಗ್ ಹೋಮಿನ ಸಿಬ್ಬಂದಿ ವರ್ಗ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋದೆ ನಮ್ಮ ಭಾಗವತ್ ಹಾಸ್ಪಿಟಲ್ ಸ್ಪೆಷಾಲಿಟಿ. ಈ ಕುಟುಂಬದ 6 ಜನ ವೈದ್ಯರ ಮಧ್ಯೆ ನನ್ನ ಮಗ ಸಹ ಒಬ್ಬನಾಗಿದ್ದಾನೆ ಎಂಬುದೇ ನನಗೆ ಸಂತಸ. ಎಷ್ಟು ಚೆನ್ನಾಗಿ ವಿನೂತನ ಶೈಲಿಯಲ್ಲಿ ನನ್ನ ಮಗನ ಬರಮಾಡಿಕೊಟ್ರು. ನಾನು ತುಂಬ ಧನ್ಯವಾದಗಳು ಭಾಗವತ್ ಕುಟುಂಬಕ್ಕೆ. ನನಗೆ ನನ್ನ ಮಗ ಒಳ್ಳೆ ಸೇವೆಯನ್ನು ಕೊಟ್ಟು ಅವನ ಕರ್ತವ್ಯಕ್ಕೆ ಚೂರು ಚ್ಯುತಿ ಬರ್ತಾ ಇರೋಗೆ ತಿಳ್ಕೊಬೇಕು ಅಂತ ನನ್ನ ಅನಿಸುತ್ತೆ. ವೈದ್ಯ ನಾರಾಯಣ ಫಸ್ಟ್ ಇಯರ್ ಚೆಕಪ್. ಹೇಳ್ತಿದ್ದಾನ ಅದ್ವೈತ? ಹೌದೇನೋ ಅದ್ವೈತ? ಸುಸ್ತಿ ಹೇಳಿಲ್ಲಲ್ಲ ಅವಳಿಗೆ ಸ್ವಲ್ಪ ಸಂಕೋಚ. ಫಸ್ಟ್ ಪೇಷಂಟು ಅದ್ವೈತ. ಮಗ ಡಾಕ್ಟರ್ ಸುಮೇಧ ಹೆಬ್ಬಾರ್ ತನ್ನ ಡ್ಯೂಟಿಯನ್ನು ಶುರು ಮಾಡ್ತಾ ಇದ್ದಾನೆ ಇವತ್ತು. ಆಲ್ ದ ಬೆಸ್ಟ್. ಡಾಕ್ಟರ್ ಕಿಶನ್ ಭಾಗವತ್ ಅವರು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಮೂಲಕ ಜನರಿಗೆ ಆರೋಗ್ಯದ ಬಗ್ಗೆ ಸಲಹೆ ಮತ್ತು ಸೂಚನೆ ಕೊಡುತ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಾಗರದ ಭಾಗವತ್ ನರ್ಸಿಂಗ್ ಹೋಮಿನ ಸೇವೆ ಬರೀ ಸಾಗರಕ್ಕೆ ಮಾತ್ರ ಸೀಮಿತವಾಗದೆ ಹೊರ ಜಿಲ್ಲೆಗಳಿಗೂ ವ್ಯಾಪಿಸಲಿ, ಹಾಗೆ ಬೃಹದಾಕಾರವಾಗಿ ಬೆಳೆಯಲಿ ಎಂಬುದೇ ನನ್ನ ಮಹತ್ವಾಕಾಂಕ್ಷೆ ಹಾಗೂ ಹಾರೈಕೆ. ಆಲ್ ದ ಬೆಸ್ಟ್. ಸಾಯಿರಾಮ್.